ಒಂದು ಆಖ್ಯಾಯಿಕೆಯ ಪ್ರಕಾರ ಅರಸ ವೀರಬಲ್ಲಾಳ ಬೇಟೆಗೆಂದು ಹೊರಟವನು ಕಾಡಿನಲ್ಲಿ ದಾರಿ ತಪ್ಪಿ ರಾತ್ರಿ ಇಡೀ ಸುತ್ತಾಡಿ ಹಸಿದು ಬಳಲಿ ಬಸವಳಿದಾಗ ಒಬ್ಬಳು ಮುದುಕಿ ಆತನಿಗೆ ಬೆಂದಕಾಳುಗಳನ್ನು ನೀಡಿ ಅವನ ಪ್ರಾಣ ಉಳಿಸಿದ್ಲು. ಆ ಉಪಕಾರಗಳನ್ನು ಸ್ಮರಿಸಿ ಅರಸ ಆ ಜಾಗದಲ್ಲಿ ಬೆಂದಕಾಳೂರು ಎಂಬ ಊರನ್ನು ಸ್ಥಾಪಿಸಿದ. ಅದೇ ಮುಂದೆ ಈ ಬೆಂಗಳೂರು. ಅಂದಿನ ಬೆಂದಕಾಳೂರು, ಇಂದಿನ ಬೆಂಗಳೂರು ಇದೊಂದು ಸುಂದರ ನಗರ. ವೈವಿಧ್ಯತೆಯೇ ಇದರ ಜೀವಾಳ. ಹಳತು ಹೊಸತು ಹದವಾಗಿ ಬೆರೆತಿರೋ ನಗರ. ಶಾಸ್ತ್ರೀಯ ಸಂಗೀತದಿಂದ ಸಾಫ್ಟ್ವೇರ್ವರೆಗೆ ಎಲ್ಲವನ್ನೂ ಒಡಲಲ್ಲಿಟ್ಕೊಂಡಿರೋ ಊರಿದು. ಹಳ್ಳಿಗಳಿಂದ ಕೆಲಸ ಅರಸಿ ಜನ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಜನ ಕೆಲಸ ಅರಸಿ ವಿದೇಶಕ್ಕೆ ಹೋಗ್ತಾರೆ. ಹೀಗೆ ಬಂದು ಹೋಗೋರ ನಡುವೆ ಕೆಲವು ಜನ ಇಲ್ಲೇ ಬೇರು ಬಿಟ್ಟು ತೃಪ್ತರಾಗ್ತಾರೆ. ಬೆಂಗಳೂರೆಂಬ ರಾಕ್ಷಸ ಕನ್ಯೆಯ ಮಡಿಲಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿ ಈ ಊರು ಕಾಯಕವನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಮರೆತುಬಿಟ್ಟು ಕೈಲಾಸವನ್ನು ಕೂಡ. ಆದರೆ ಈ ಹೊಗೆ, ವಾಹನಗಳ ಭರಾಟೆ, ದಿನ ಯುದ್ಧಕ್ಕೆ ಅನ್ನೋ ಹಾಗೆ ಹೊರಟು ಸಂಜೆ ಸೋತು ಸುಣ್ಣವಾಗಿ ಮನೆ ಸೇರೋ ಜನ, ಇವರೆಲ್ಲರೂ ತಮ್ಮ ಪುಟ್ಟ ಪುಟ್ಟ ಹೃದಯದೊಳಗೆ ಬದುಕೋ ಕಸುಬನ್ನು, ಕನಸು ಕಾಣೋ ಪ್ರತಿಭೆಯನ್ನು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ ನೋಡಿ. ಅದೇ ಈ ಊರಿನ ಬೆರಗು. ನಿತ್ಯ ಸವಾಲುಗಳ ಸ್ವಪ್ನಕ್ಕೆ ಬೆಂಗಳೂರು. ಇದು ತನ್ನ ಭಿನ್ನಾಣ ಬೆಡಗುಗಳಿಂದ ಜನರನ್ನ ತನ್ನತ್ತ ಸೆಳೆಯುತ್ತೆ. ಅದಕ್ಕೆ ಮನಸೋತು ಬಂದ ಜನ ಮೋಹಿನಿಯ ಬೆನ್ನು ಹತ್ತಿದ ಥರ ಇಲ್ಲೇ ಕಳೆದು ಹೋಗ್ತಾರೆ. ಏನು ನೋಡ್ಕೊಂಬಂದ್ರಿ ಇಲ್ಲಿಗೆ, ಯಾಕಿನ್ನೂ ಇಲ್ಲೇ ಇದ್ದೀರಾ ಅಂತ ಇಲ್ಲಿ ಜನರನ್ನು ಕೇಳಿ ನೋಡಿ ಕಂಗಾಲಾಗ್ತಾರೆ. ಯಾಕಂದರೆ ಇದು ಬೆಂಗಳೂರು. ಇದಕ್ಕೆ ನಿಮ್ಮನ್ನು ಜೋಗಳ ಹಾಡಿ ಮಲಗಿಸೋಕ್ಕೂ ಗೊತ್ತು, ಚಿವುಟಿ ಸತಾಯಿಸೋಕ್ಕೂ ಗೊತ್ತು. ಈ ಊರು ಲಕ್ಷಾಂತರ ಮಂದಿಗೆ ಕರ್ಮಭೂಮಿ. ಇಲ್ಲಿ ನೂರಾರು ರೀತಿಯ ಜನ, ಬಡವ, ಬಲ್ಲಿದ, ವಣಿಕ, ಕವಿ, ಕಥೆಗಾರ, ಹುಚ್ಚ, ಬೆಪ್ಪ, ಹೀಗೆ ಎಲ್ರಿಗೂ ಈ ಊರು ಆಶ್ರಯ ಕೊಟ್ಟಿದೆ. ಈ ಊರಿಗೆ ಬಂದವರೆಲ್ಲ ಇಲ್ಲಿಗೆ ಬೇಕಾದವ್ರೆ. ಈ ಊರಿನಲ್ಲಿ ಮಡಿವಂತಿಕೆ, ರಾಜಕೀಯ, ಭ್ರಷ್ಟಾಚಾರ, ವೇಶ್ಯಾವಾಟಿಕೆ, ಭೂಗತ ಲೋಕ, ಸುಳ್ಳು, ಮೋಸ, ವಂಚನೆ, ಕೊಲೆ, ಸುಲಿಗೆ, ರೌಡಿಸಂ ಎಲ್ಲವೂ ಮೇಳೈಸಿದೆ. ತನ್ನ ಅಹಂನಿಂದ ಎಲ್ಲವನ್ನೂ ಆಳ್ತೇನೆ ಎಂದು ತೊಡೆತಟ್ಟಿ ಮೆರೆದ ಭೂಪರೆಲ್ಲ ಕಾಲನ ತೆಕ್ಕೆಯಲ್ಲಿ ಕರಗೋಗಿದ್ದಾರೆ. ದುಷ್ಟರನ್ನು ಶಿಕ್ಷಿಸುತ್ತಾ, ಶಿಷ್ಟರನ್ನು ರಕ್ಷಿಸುತ್ತಾ ನಮ್ಮ ಗ್ರಾಮ ದೇವತೆ ಅಣ್ಣಮ್ಮ, ಈ ಊರನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡರು ಮೌನವೇ ಆಭರಣ ಅಂತ ಸುಮ್ಮನಿದ್ದಾರೆ. ಹಾಗೆ ನಿತ್ಯದ ಈ ಎಲ್ಲ ನಾಟಕಗಳನ್ನ ನೋಡ್ತಾ ನೋಡ್ತಾ ಈ ಬೆಂಗಳೂರು ಕೂಡ ತಣ್ಣಗೆ ಮಗುಮ್ಮಾಗಿದ್ಬಿಟ್ಟಿದೆ. ನಮ್ಮ ಚಿತ್ರದ ನಾಯಕ ಕೂಡ ಹಳ್ಳಿಯಿಂದ ಕೆಲಸ ಅರಸಿ ಕೆಂಪು ಬಸ್ ಹತ್ತಿ ಈ ರಾಕ್ಷಸ ಕನ್ಯೆ ಮೆಜೆಸ್ಟಿಕ್ಗೆ ಬಂದವನೇ. ಆದರೆ ಈಗ ಅಲ್ಲಿ ನೋಡು, ಹೆದರ್ಕೋಬೇಡ ತಾಯಿ, ಧೈರ್ಯವಾಗಿರೋ ನಾನು ಅವನೇ. ಧೈರ್ಯವಾಗಿ ಹೋಗು, ಈಗ ಯಾರು ನಿನ್ ಮೈ ನೋಡಲ್ಲ. ಯಾರಣ್ಣ ನೀವು? ಏನಣ್ಣ ನಿಮ್ಮ ಹೆಸರು? ಅವ್ವ ಅಪ್ಪ ಲೋಕೇಶ ಅಂತ ಇಟ್ರು, ಮಂಡ್ಯ ರಮೇಶ್ ಅವರು ಚರಣದಾಸ ಅಂತ ಇಟ್ರು, ಈಗಿನ ಡೈರೆಕ್ಟರ್ ಕೃಷ್ಣಲೇಖನ ಅವರು ಚತುರ್ಭುಜ ಅಂತ ಇಟ್ರು. ಈ ಮೂರಲ್ಲಿ ನಿನ್ಗೆ ಯಾವ್ದಿಷ್ಟ ಹೇಳು ಕಂದ, ಅದನ್ನೇ ಇಟ್ಕೋತೀನಿ. ಚತುರ್ಭುಜ ಅಂತ ಇಟ್ರು. ವಾಟರ್ ಬಾಟ್ಲು ಏನ್ ಎಂಟಾಣಿ ಆಗ್ತಿದ್ಯಾ? ನಾನು 50 ರೂಪಾಯಿ ಕೊಡ್ತೀನಿ, ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೋ. ನಿನ್ ಜನ್ಮಕ್ಕೆ ಪ್ಲೀಸ್ ಲವ್ ಮೀ ಪ್ಲೀಸ್ ಲವ್ ಮೀ. ವಾಟರ್ ಬಾಟ್ಲು ಬಾ, ನಮ್ ಸಂಘಕ್ಕೆ ಸೇರ್ಕೋ. ತಿಂಗಳಿಗೆ 500 ರೂಪಾಯಿ ಕೊಡ್ತೀನಿ, ಫುಡ್ ಬೆಡ್ ಎಲ್ಲ ಫ್ರೀ. ನಿನ್ ಜನ್ಮಕ್ಕೆ ನಿಂಗೇನ್ ಮನ ಮರಿದಿಲ್ವಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಒಂದು ಬ್ಲಾಕ್ ಟೀ. ದಿನ ಮ್ಯಾಕ್ಡೊನಾಲ್ಡ್ಸ್, ಡಾಮಿನೋಸ್, ಕಾಫಿ ಡಾಗ್ ಹೋಗಿ ಸಖತ್ ಬೋರ್ ಆಗೋಗಿತ್ತು. ಈ ಜಾಗ ಮಾತ್ರ ಸೂಪರ್ ಆಗಿದೆ. ಹೇ, ಪರವಾಗಿಲ್ವೇ? ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ?
ನಮ್ ಪಿಜಿ ಭಟ್ಟ ತಲೆ ಕೂದ್ಲು ಬೆಳಿಲಿ ಅಂತ ಬ್ರಿಂಗ ಹೇರ್ ಆಯಿಲ್ ಹಾಕ್ತಾನೆ, ಇವಳು ಇರೋ ಕೂದ್ಲು ಉದಿರ್ಲಿ ಅಂತ ವೀಟ್ ಹಚ್ತಾಳೆ. ನಿನ್ ವೀಟೋ. ಬೆಳಿಗ್ಗೆ ಎದ್ರೆ ಅದೇ ಅಡ್ಗೆ ಭಟ್ಟ ಮತ್ತೆ ಆ ಕೆಲಸದೋಳು ಅವ್ರಿಬ್ರದ್ದು ಕಿತ್ತೋಗಿರೋ ಲವ್ ಸ್ಟೋರಿ. ಯಾವಾಗ್ಲೂ ಕಾಮರಾಜ ಮಾರ್ಗ ಬುಕ್ ಓದೋ ಆ ಸೆಕ್ಯೂರಿಟಿ ಗಾರ್ಡ್. ಇವ್ರ ಲೈಫ್ ಎಲ್ಲ ನೋಡ್ತಾ ಇದ್ರೆ ಪೇಪರ್ ಓದೋಣ ಅಂದ್ರೆ ಆ ಸಿನಿಮಾ ಹೀರೋ ಆ ಹೀರೋಯಿನ್ ಜೊತೆ ಓಡ್ ಹೋದ, ಈ ಸಿನಿಮಾ ಹೀರೋಯಿನ್ ಗಂಡನ ಡೈವೋರ್ಸ್ ಕೊಟ್ಲು, ಮಳೆ ಹುಡುಗಿ ಮದ್ವೆ ಕ್ಯಾನ್ಸಲ್ ಆಯ್ತು, ಬರ್ರಿ ಗಾಸಿಪ್ಪು. ಉಣ್ಲಿಲ್ಲ ತಿನ್ಲಿಲ್ಲ ಅದೇನೋ ಬಂದ್ ತಲೆಗೊಡಿತಂತೆ. ನಮಗ್ ಯಾಕೆ ಬೇಕು ಊರು ಸಾಬ್ರಿ? ಲೈಫ್ ಅಲ್ಲಿ ಕಿಕ್ಕೆ ಸಿಗ್ತಾ ಇಲ್ಲ ಅಮ್ಮ. ಕಿಕ್ ಸಿಗ್ಬೇಕು ಅಂದ್ರೆ ನಂತರ ದಮ್ ಹೊಡಿಬೇಕು. ಹೊಡಿತ್ಯಾ? ನಾನ್ ಹೊಡಿಯಲ್ಲ, ನೀವ್ ಹೊಡಿರಿ. ಗ್ಯಾಸ್ ಖಾಲಿ ಆಗಿದೆ. ಶಿಟ್. ಏಯ್, ಯಾರಪ್ಪ ನೀನು? ನಮ್ ಸಿಗರೇಟ್ ನ ಇದ್ರಲ್ಲಿ ಹಚ್ಚದ್ಯಾ? ಗುಡ್, ವೆರಿ ಗುಡ್. ಏನ್ ನಿನ್ ಹೆಸರು? ಅವ್ವ ಅಪ್ಪ ಲೋಕೇಶ ಅಂತ ಇಟ್ರು. ಒಬ್ರು ಚರಣದಾಸ ಅಂದ್ರು, ಇನ್ನೊಬ್ರು ಚತುರ್ಭುಜ ಅಂತಾರೆ. ಯಾವ ಊರ್ ದಾಸಪ್ಪನಪ್ಪ ನೀನು? ಕೊಳ್ಳೇಗಾಲದ ಪಕ್ಕ ಬಸವಾಟಿ ಕಣವ. ನಿಮ್ಮ ಅವ್ವ ಅಪ್ಪನ ಫೋನ್ ನಂಬರ್ ಆಯ್ತಾ? ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಇನ್ ದಾಸಪ್ಪನ್ ಗಳಗಂಟೆಗೆ ಹೆದರ್ತೀವ? ಹೋಗಲೋ, ಹೇಳ್ಕೊ ಹೋಗು. ಏಯ್, ಉಡ್ದಾರ ಹಾಕೊಂಡಿದ್ಯೇನಪ್ಪ? ಈ ರಸ್ತೆಲಿ ತುಂಬಾ ಕತ್ತೆಗಳು ಓಡಾಡ್ತಿರ್ತವೆ. ಕರೆದು 3 ಸುತ್ಕೊಂಡಿನಿ. ಏನ್ ಶಿಷ್ಯ ಇದು? ಡ್ರೆಸ್ಸು ಲಗಾನ್ ಆಮಿರ್ ಖಾನ್ ತರ ಇದೆ. ಅವ್ರ ಫ್ಯಾನ ನೀನು? ಅಲ್ಲ, ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನು. ನೀನೊಂದ್ ಥರ ಪೆಕ್ಯುಲಿಯರ್ ಆಗಿದ್ಯಾ. ರೇಷನ್ ಕಾರ್ಡ್ ಮಾಡ್ಸಿಟ್ಟಿದ್ಯಾ? ಎಂಡ್ರು ಮಕ್ಕಳೆಲ್ಲ ಹೆಂಗವ್ರೆ? ಐ ಮೀನ್ ವರ್ಜಿನ್ 1990 ಮಾಡ್ಲು, ಮೇಡ್ ಇನ್ ಚಾಮರಾಜನಗರ. ನೋ BP ನೋ ಶುಗರ್. ಏನು ಇಂಗ್ಲಿಷ್ ಮಾತಾಡ್ತಿದ್ಯಾ? ಏಯ್, ಏನ್ ಯೋಚನೆ ಮಾಡ್ತಿದ್ಯಪ್ಪ? ನಿಮ್ಮನ್ನೆಲ್ಲ ಕಟ್ಕೊಳ್ಳೋ ನನ್ನ ತಮ್ಮಂದ್ರ ಬಗ್ಗೆ ಯೋಚನೆ ಮಾಡ್ತಾವನ ಹೇಳಿ. ಏ ದಾಸ, ನಿನ್ ಹತ್ರ ಮೊಬೈಲ್ ಇದ್ರೆ 9448483097 ಇದು ಡಯಲ್ ಮಾಡು. ಮಿಸ್ಡ್ ಕಾಲ್ ಬಂತು ಬಿಡು. ಮಜಾ ತಗೋಬೇಕು ಅನ್ನಿಸ್ದಾಗೆಲ್ಲ ಕಾಲ್ ಮಾಡ್ತೀನಿ, ಬರುವಂತೆ. ಹೋಗವ್ವ, ನಾವೇನ್ ಪುಸ್ಕಟೆ ಬಿದ್ದಿದೀವ? ಏ ದಾಸ, ಬಾರೋ ಸ್ನಾನ ಮಾಡ್ಕೊಂಡು ಹೋಗು. ಐ ಲೈಕ್ ಯು ಮ್ಯಾನ್. ಕಾಲಾಯ ತಸ್ಮೈ ನಮಃ. ಹೇ, ಅದ್ ಅಟ್ಟರ್ ಫ್ಲಾಪ್ ಪಿಕ್ಚರು. ಅದ್ರ ಹೆಸರು ಕೂಡ ಹೇಳ್ಬೇಡ ನೀನು. 2020 ಇಂಡಿಯಾ-ಪಾಕಿಸ್ತಾನ್ ಸೆಮಿಫೈನಲ್ ಕ್ರಿಕೆಟ್ ಮ್ಯಾಚ್. ಗೆದ್ದವರಿಗೆ RX ಬೈಕ್, 1 ಲಕ್ಷ ಕ್ಯಾಶ್. ಹೆಂಗೆ? ಇಂಡಿಯಾ 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 ಪಾಕಿಸ್ತಾನ್. ಏ ಶೇಖರ್, ಕಮ್ ಆನ್ ಇಂಡಿಯಾ. ಓಕೆ. Asian. Great piece of. Oh, this could be close. See those early wickets. Virat continues. Oh, now that. Goes the finger. Yuvraj Singh is on fire here. A shot from a quality player. Mid-off was up according to the plan. Wicket delivery, and that's it. India winning this game comfortably with 8 wickets in hand. ನೋಡಿದ್ಯಾ? ಒಲೆ ಒಲೆ, ಸಾರಿ ಕಣ, ಪ್ಲೀಸ್ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದೊಂದು ಸರಿ ಕ್ಷಮಿಸ್ಬಿಡ. ನನ್ನ ದುಡ್ಡು ನಂಗೆ ಕೊಟ್ಬಿಡ. ತಪ್ಪು ಮಾಡ್ಬಿಟ್ಟೆ ಕಣ, ಬಿಟ್ಟು ಕಟ್ಟಿ ಪ್ಲೀಸ್ ಕಣ, ಪ್ಲೀಸ್ ಪ್ಲೀಸ್ ಇದೊಂದು ಸರಿ ಕೊಟ್ಬಿಡ. ನನ್ನ ದುಡ್ಡು ನಂಗೆ ಕೊಟ್ಬಿಡ. ನನ್ನ ದುಡ್ಡು ನಂಗೆ ಕೊಟ್ಬಿಡ. ಪ್ಲೀಸ್ ಇದೊಂದು ಸರಿ ವಾಪಸ್ ಕೊಟ್ಬಿಡ. ಮತ್ತಿನ್ಯಾವತ್ತೂ ಈ ಥರ ತಪ್ಪು ಮಾಡೋದಿಲ್ಲ, ಪ್ಲೀಸ್. ಕ್ಷಮೆ ಮತ್ತು ಸೋಲು ಎರಡೂ ನನ್ನ ಶತ್ರುಗಳು.
ನಿನಗೆ ತುಟ್ಟು ಬೇಕು ತಾನೆ? ಎತ್ತೇಳು ಮೇಲೆ ಬಿಚ್ಚು ಬಟ್ಟೆ. ಬಟ್ಟೆ ಬಿಚ್ಚು. ಬಟ್ಟೆ ಬಿಚ್ಚಿದ್ರೆ ಕೊಡ್ತೀಯಾ? ಕೊಡ್ತೀನಿ, ಬಟ್ಟೆ ಬಿಚ್ಚು. ಒಲೆ ಪ್ಲೀಸ್ ಈಗಲಾದ್ರು ಕೊಟ್ಬಿಡ. ತಾಳು ಕೊಡ್ತೀನಿ. ಕೊಡೋ ಇಲ್ಲಿ. ಬಾ ಕೊಡ್ತೀನಿ, ಬಾ ತಗೋ. ಒಲೆ ಕೊಟ್ಬಿಡ. ಹಿಂದಕ್ಕೆ ತೆಗ್ ನೋಡ್ದಂಗೆ ಹೋಯ್ತಾರ. ಸುಮ್ಮನೆ ಈಗ ಹೋಯ್ತಾರೀಗ. ಮಗನೇ, ನಿನ್ನ ಮಣ್ಣಲ್ಲಿ ಹೂತಾಕೋವರೆಗೂ ಈ ಮೈ ಮೇಲೆ ಬಟ್ಟೆ ಹಾಕೋದಿಲ್ವಾ? ತಿಳ್ಕೊ. ತಲೆ ಮಾಂಸ ಮತ್ತೆ ಸಿಕ್ದವ್ರಿಗೆ ಬೈದ್ರೆ ಮುಂದಿನ ಸಲ ಸಾಹೇಬರು ನಿನ್ ಪರಪ್ಪನ ಅಗ್ರಹಾರಕ್ಕೆ ಹಾಕೋದು. ತಿನ್ನಕ್ ಹಾಕೋರು ನೂಗ್ತಾವ್ರೆ, ಊಣೋರು ಕಾಯ್ತಾವ್ರೆ. ಸುಮ್ನೆ ಯಾಕೆ ಎಲ್ರಿಗೂ ಟೆನ್ಷನ್ ಕೊಡ್ತೀರಿ? ನೀವೇ ಹೋಗಿ ಗುಂಡಿಲ್ ಮನಿ ಕಂಡು ಮೈ ಮೇಲೆ ಮಣ್ಣು ಹೇಳ್ಕೊಳತ್ತಾನೆ. ಅದೆಲ್ಲ ಇರ್ಲಿ, ಮೊದ್ಲು ಜಿಪ್ ಹಾಕಳ್ರಿ. ನಾಯಿ ಬಾಲಿಗೆ ದಬ್ಬೆ ಕಟ್ಟಿದ್ರೆ ನೆಟ್ಟಗಾಯ್ತದೇನ್ರಿ? ಬಡ್ಕ ವೆಲ್ಕಮ್ ಅಮ್ಮ, ವೆಲ್ಕಮ್. ಹಾಕು ಮಗ, ಹಾಕು. ತಗೋ ಮಾಮ. ಹಾಕು. ಟೀ ಹಾಕು. ಎರಡು ಟೀ ಹಾಕೋ. ಹಾಯ್ ಮೈ ಡಿಯರ್ ಮೂಳೆ ಮಾಂಸದ ಮನುಜರೇ, ನಿಮ್ ಹೆಂಡತಿ ಮಕ್ಕಳೆಲ್ಲ ನಿಮ್ ಜೊತೆಗೆ ಇದ್ದಾರಾ? ತುಳಸಿ ರಾಮನಿಗೆ ಜೀವನದ ನಶ್ವರತೆಯನ್ನು ಕಲಿಸಿದ ಸತ್ಯ, ವಾಲ್ಮೀಕಿಗೆ ಸಾರ್ಥಕ ಬದುಕನ್ನು ನಡೆಸುವಂತೆ ಪ್ರೇರೇಪಿಸಿದ ಸತ್ಯ, ಪುರಂದರ ದಾಸರಿಗೆ ಕಣ್ತೆರೆಸಿದ ಸತ್ಯ. ಈ ಬುದ್ಧಿಜೀವಿ ಹೇಳುವುದೆಲ್ಲ ಸತ್ಯ ಸತ್ಯ ಸತ್ಯ. ಕಾಯಕವೇ ಕೈಲಾಸ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಮಿಕ್ಕಿದ್ದೆಲ್ಲ ಅಸತ್ಯ. ಕ್ರಾಂತಿ ಮಾಡಬೇಕು, ಇಲ್ಲ ಶಾಂತಿ ಮಾಡಬೇಕು. ಏನು ಇಲ್ಲ ಅಂದ್ರೆ ಅಟ್ಲೀಸ್ಟ್ ವಾಂತಿನಾದ್ರೂ. ನಮ್ಮ ದೇಶ ಯಾತಕ್ಕೆ ಉದ್ಧಾರ ಆಗ್ತಾ ಇಲ್ಲ ಗೊತ್ತಾ? ತಾಯನಿಗೂ ನಮಗೆ ಗೊತ್ತಿಲ್ಲಮ್ಮ. ಇರೋ 132 ಕೋಟಿ ಜನದಲ್ಲಿ 10.9 ಕೋಟಿ ಜನ ರಿಟೈರ್ಡ್ ಆಗಿದ್ದಾರೆ. 45 ಕೋಟಿ ಜನ ಗೌರ್ಮೆಂಟ್ ಎಂಪ್ಲಾಯೀಸ್. ಇವರಿಂದ ನಮ್ಮ ದೇಶಕ್ಕೆ ಯಾವ ಸಹಾಯನೂ ಆಗ್ತಾ ಇಲ್ಲ. 30 ಕೋಟಿ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೆ. 1,98,97,990 ಜನ ಜೈಲಲ್ಲಿದ್ದಾರೆ. 60 ಲಕ್ಷ ಜನ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು 2 ಲಕ್ಷ ಜನ ಇವ್ರನ್ನ ಬೈಕೊಂಡು ಇವರಿಂದ ಜೈಕಾರ ಹಾಕೊಂಡು ತಿರುಗ್ತಾ ಇದ್ದಾರೆ. ಇನ್ನು ಉಳಿದಿರೋದು ನಾನು ನೀನು. ನೀನ್ ನೋಡಿದ್ರೆ ಹೊಟ್ಟೆ ಬೆಳೆಸ್ಕೊಂಡು ಸಿಕ್ ಟೀ ಅಂಗಡಿ ಮುಂದೆ ಟೀ ಕುಡ್ಕೊಂಡು ಪೇಪರ್ ಓದ್ಕೊಂಡು ವೇಸ್ಟ್ ಬಾಡಿ ತರ ಇದೆಯಾ. ಇನ್ನು ನನ್ನ ಒಬ್ಬನಿಂದ ಇಡೀ ಇಂಡಿಯಾ ಉದ್ಧಾರ ಆಗ್ಬೇಕು ಅಂದ್ರೆ ಹೇಗಯ್ಯ ಸಾಧ್ಯ? ಈ ದೇಶದಲ್ಲಿ ಪುಕ್ಸಟೆ ಸಿಗೋದು ಎರಡೇ, ಒಂದು ಉಪ್ಪು, ಇನ್ನೊಂದು ಉಪದೇಶ. ಮನುಷ್ಯ ಒಳ್ಳೆಯವನೇ, ತಲೆಗೆ ಸ್ವಲ್ಪ ಏಟ್ ಬಿದ್ದು ಹಂಗಾಡ್ತಾನೆ ಅಷ್ಟೇ. ವಾಲೆ ನಮ್ ಭಾಷಂಗೆ ಬೆಟ್ಟಿಂಗ್ ಅಲ್ಲಿ ಗೆದ್ದ ದುಡ್ಡಲ್ಲಿ ಹೀರೋಯಿನ್ ಎತ್ತಾಕಂಬ ಅಂತಂದ್ರೆ ಐಟಮ್ ಡ್ಯಾನ್ಸರ್ ಎತ್ತಾಕಂಬಂದವನೇ. ಎಷ್ಟೊಂದು ಶೂಟಿಂಗ್ ನೋಡಿದೀನಿ, ಹೀರೋಯಿನ್ಗಿಂತ ಐಟಮ್ ಡ್ಯಾನ್ಸರ್ಗೆ ಚೆನ್ನಾಗಿರ್ತಾರೆ. ಲೇ ಇವಳು ಸಣ್ಣವಳು, ಇವಳು ಹೆಂಗ ಕುಣಿತಾಳೆ? ಮನೆ ಎಷ್ಟೇ ದೊಡ್ಡದಿದ್ರು ಬಾಗ್ಲು ಒಂದೇ ತಾನೆ. ಟಿವಿ ಎಷ್ಟೇ ದೊಡ್ಡದಿದ್ರು ರಿಮೋಟ್ ಚಿಕ್ಕದೇ ತಾನೆ. ಹೊಸ ಸಣ್ಣಗಿದೆ ಅನ್ನೋದು ಮುಖ್ಯ ಅಲ್ಲ, ಹಾಲ್ ಎಷ್ಟು ಕರಿಯತ್ತೆ ಅನ್ನೋದು ಮುಖ್ಯ. ಬಡ್ಡಿ ಮಕ್ಕಳ, ಈ ಜಗತ್ನಲ್ಲಿ ನಿಮಗೆ ದುಡ್ಡು, ಫುಡ್ಡು, ಬೆಡ್ಡು ಈ ಮೂರಿದ್ರೆ ಸಾಕಲ್ಲ? ಈ ಜಗತ್ತಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರೋದು ಅಂದ್ರೆ ಹೆಣ್ಣು ಅಂತ ಬಿಲ್ ಕ್ಲಿಂಟನ್ ಹೇಳೋರೆ. ಅಂಗನೆಯರೊಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಸಂಘ ನೊಲುಮೆಯ ಕಂಡ್ಯ. ಅಯ್ಯೋ ನಿನ್ ಮುಖಕ್ಕೆ ನಾನು ಹಾಟ್ ವಾಟರ್ ಹೋಯ್ಯ. ನಿನ್ಗೇನು ಬಂತು ದೊಡ್ಡ ರೋಗ? ಡೈಲಿ ಕಾಟ ಕೊಡ್ತೀಯಲ್ಲ? ಏಯ್, ಬೆಂಗಳೂರಿನಲ್ಲಿ ನಿನ್ನಂತ ಬೆಗ್ಗರ್ಸ್ಗಳ ಕಾಟ ಜಾಸ್ತಿ ಆಗೋಗಿದೆ. Please love me. ಹೋಗೋ. ಒಡೆ ತಟ್ಟೋಳ್ ಜಡೆ ನೋಡು ಶಂಭುಲಿಂಗ, ವಲ್ಲ ಉಳ ಚಲ ನೋಡು ಶಂಭುಲಿಂಗ. ಓ
ನಾವು ನೀನು ಮತ್ತೆ ಮತ್ತೆ ಸಿಗ್ತಾ ಇರ್ತೀವಿ ಅಂದ್ರೆ ನಮಗೂ ನಿನಗೂ ಏನೋ ಸಮಥಿಂಗ್ ಇದೆ ಅಂತ ಅನ್ಸಲ್ವಾ? ಅದೇನೋ ಗೊತ್ತಿಲ್ಲ ಕಣವ. ಸರಿ ಸರಿ, ನಿಮ್ಮಪ್ಪನ್ಗೆ ನೀನ್ ಎಷ್ಟೇ ಪ್ರೊಡಕ್ಷನ್ ಅಂತ ಗೊತ್ತಾ? ಅವ ಒನ್ ಅಂಡ್ ಓನ್ಲಿ ಏಕಾಂಗಿ. ನಮ್ಮಪ್ಪ ವರ್ಷಕ್ಕೊಂದ್ ಮಗು ಎತ್ರೆ ಮೈಗೊಳ್ಳೇದು, ಮನೆ ತುಂಬಾ ಮಕ್ಳಾದ್ರೆ ಊರ್ಗೆ ಒಳ್ಳೇದು ಅಂತ ನೈಸ್ ಮಾಡಿ ಮಾಡಿ 9 ಮಕ್ಳು ಮಾಡವನೆ. ನೆಂಟೆಲ್ಲವೇ ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅಂತೇಳಿ ಅದೆಲ್ಲೆಲ್ಲ ಅಲ್ಕೊಂಡವ. ಏ ಏನೋ ಇದು ಪರಮಾಶ್ಚರ್ಯ, ನಿಂಬೆಹಣ್ಣು ಮೆಣಸಿನ್ಕಾಯಿ ಇದ್ಲು ಕಟ್ಕೊಂಡಿದ್ಯಾ? ನೋಡವ, ಹೊಸ್ತಾಗ ಗಾಡಿ ತಗೊಂಡಾಗ ಇಂಜನ್ ದೃಷ್ಟಿ ಆಗ್ಬಾರ್ದು ಅಂತ ಇದನ್ನೆಲ್ಲ ಕಟ್ಕೋತಾರ ಹೇಳಿ. ನಾನು ಬೆಂಗಳೂರು ಬಂದಿರೋ ಹೊಸ ಇಂಜನ್ ಕಣವ. ಮೊದ್ಲೇ ಬೆಂಗಳೂರು ಎಣ್ಣೆಗಳ ದೃಷ್ಟಿ ಸರಿ ಇಲ್ಲ, ಅವ್ರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂತ ಇದನ್ನೆಲ್ಲ ಕಟ್ಕೊಂಡಿನ ಹೇಳಿ. ಹೇ ದಾಸ, ಇವತ್ ಏನೇ ಆಗ್ಲಿ ನಾನ್ ನೋಡ್ಲೇಬೇಕು. ಬಿಚ್ ತೋರ್ಸು ನಿಂದು. ಬೇಡ ಕಣವ, ಕಣ್ಗೊಳ್ಳೇದಲ್ಲ. ಅದನ್ನೆಲ್ಲಪ್ಪ ಕೇಳಿದ್ದು, ಜೋಳ್ಗೆ ಬಿಚ್ ತೋರ್ಸು. ಹಂಗ ಹೇಳಿ ಮತ್ತೆ ಅದ್ರೊಳಗೆ ಇರ್ಬೇಕು ನೋಡೆ. ಹಳೆ ಚಪ್ಲಿ, ಕನ್ನಡಿ, ತೂತ್ ಅಂಡ್ರವೇರು, ಪಾಚಣಿಗೆ, ಸೋಪು, ಹಲ್ಲುಜ್ಜ ಗಿಜ್ಲು. ಲೇ ದಾಸ, ಈ ನೀನ್ ಕಿತ್ತೋಗಿರೋ ಹಳೆ ಸಾಮಾನ್ ತಗೊಂಡೋಗಿ ಮಂಚದ ಮೇಲೆ ಡಾಮಗ್ ಬಿಸಾಕು. ಅದ್ ಸರಿ, ಎಲ್ಲ ಇಟ್ಟಿದ್ಯಾ? ತಿಳಿದವನೇ ಮಹಾಶೂರ ಒಂದಿಟ್ಟಿಲ್ಲ, ಯಾಕೆ? ಹಂಗಂದ್ರೆ ಏನವ? ಸುರಕ್ಷಿತ ಲೈಂಗಿಕ ಕ್ರಿಯೆಗೆ ಬಳಸುವ ಸಾಧನ. ಹಳ್ಳ ಬಂದಾಗ ಪಂಚಾಯತ್ಕೋಬೇಕು. ಮೈಲ್ ದೂರದಲ್ಲಿ ಹಳ್ಳ ಅದ ಅಂತ ಇಲ್ಲೇ ಪಂಚಾಯತ್ಕೊಂಡ್ಬಿಟ್ರೆ ಜನ ಕ್ಯಾಕರ್ಸಿ ಮೊಕ್ಕುಗ್ದು ಬಿಡ್ತಾರೆ. ಕೂಲಿಂಗ್ ಗ್ಲಾಸು, ಕಲರ್ ಕಲರ್ ಬಟ್ಟೆ, ಬೂಟ್ಸ್ ಹಾಕವ್ರೆ ಅಂದ್ರೆ ಇವರು ಫಿಲಮ್ ಆಕ್ಟ್ರೆ ಇರ್ಬೇಕು. ಅಣ್ಣ ಪ್ರೇಮ್ ಅಡ್ಡ ಸಿನಿಮಾದಲ್ಲಿ ಏನ್ ಚೆನ್ನಾಗ್ ಮಾಡಿದ್ಯಾ? ನಾವು ಒಂದೇ ಒಂದು ಫೋಟೋ ತಗೊಂಡ್ಬಿಡ್ತೀನಿ ಅಣ್ಣ. ಅಕ್ಕ 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 ಒಂದೇ ಒಂದು ಫೋಟೋ ತಗೊಳಕ. ಏ ಯಾವ ಊರ್ ಕೆಂಪಸ್ ಹತ್ಕೊಂಬಂದೆ ನೀನು? ಫಿಲಮ್ ಆಕ್ಟ್ರ ಇವನ? ದಿನ ಇಲ್ಲಿ ಸಾಲೆ ಟೀ ಕುಡಿಯಕ್ ಬರ್ತಾನೆ. ನಿನ್ನಂತವ್ರಿಂದಾನೆ ಇಂಥವ್ರು ಬಂದ ತೋರ್ಸೋದು. ನಡಿ ಬಂದಾರಿ ಹಿಡ್ಕೊಂಡು. ಮಿಸ್ಟರ್ ಅಮ್ಮತಾಯಿ. ಎಸ್ ಮಿಸ್ಟರ್ ಲವ್ ಮಿ. ನಮ್ ಏರಿಯಾದಲ್ಲಿ ಒಬ್ಬ ಶೆಟ್ಟಿ ಇದ್ದಾನೆ. ದಿನಾ ಬೆಳಗ್ಗೆ ಮಾರ್ಕೆಟ್ ಹೋಗಿ ಕೋಳಿ ನುಗ್ಗೆಕಾಯಿ ತಗೊಂಡ್ಬರ್ತಾನೆ. ಈಗೋ ಬಂದ ಮಿಸ್ಟರ್ ಅಮ್ಮತಾಯಿ ಅಟ್ಯಾಕ್. ನುಗ್ಗೆಕಾಯಿ ಸಾಕಾಗಿದೆ. ನಿಲ್ಸ್ರಿ ನಿಲ್ಸ್ರಿ, ಏನ್ ಹಂಗೆ ಹೋಗ್ತಿದ್ದೀರಾ? ಹಾಕ್ಬಿಟ್ಟು ಹೋಗ್ರಿ ರೀ. చూడండి, ಬೆಂಗಳೂರು ಬೆಗ್ಗರ್ಸು ರಾಷ್ಟ್ರನಲ್ಲಿ ಅಡ್ಡ ಹಾಕಿ ಭಿಕ್ಷೆ ಬಿಡೋಂಗಾದ್ರು. ಏಯ್ ಏನ್ರಾ ನೀಕು ಸಿಗ್ಲೇದ? ಏನ್ ನಾಚಿಕೆ ಆಗ್ಬೇಕು? ಎಲೆಕ್ಷನ್ ಓಟ್ ಹಾಕಕ್ಕೆ ಮಿಕ್ಸಿ ಇಸ್ಕತ್ಯಾ, ಸೀರೆ ಇಸ್ಕತ್ಯಾ, ರೌಕೆ ಇಸ್ಕತ್ಯಾ. ಬಿಡ್ರಿ ಎರಡು. ನೀನು ಎಲೆಕ್ಷನ್ ಓಟ್ ಹಾಕಕ್ಕೆ 100 ರೂಪಾಯಿ ಇಸ್ಕತ್ಯಾ, 1 ಕ್ವಾರ್ಟರ್ ಇಸ್ಕತ್ಯಾ, 1 ಕೋಳಿನ ಇಸ್ಕತ್ಯಾ. ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಿನ್ಗೆ. ಬೇಗ ಹತ್ತಪ್ಪ. ಅಯ್ಯೋ ಹತ್ತೆ. ಅಯ್ಯೋ ಅವು ಅವು ಅಯ್ಯೋ ಅವು ಅವು. ಹಾಯ್ ಚಿನ್ನು. ಅದಕ್ಕೆ ನೀವ್ ಹಿಂಗೆಲ್ಲ ಸುತ್ತಾಡ ಸರಿ ಇಲ್ಲ. ನಾವು ನಿಮ್ಮ ಮೈದ್ರು, ನಮ್ಗಿವೆಲ್ಲ ಇಷ್ಟ ಆಗಕ್ಕಿಲ್ಲ. ಅತ್ಗೆ ಅಣ್ಣ ನಿಮ್ಮನ್ನ ತುಂಬಾ ಲವ್ ಮಾಡ್ತಾವ್ರೆ. ನಿಮ್ದಕ್ಕೆ ಹೇಳ್ತಾ ಇರೋದು. ಏಯ್ ಯಾರೋ ನೀವೆಲ್ಲ ಊಟ ಮಾಡಿದ್ರ? ಅಣ್ಣ ಅಂತೆ ಲವ್ ಅಂತೆ. ಏ ದಾಸ, ನೋಡು ಇವ್ರ ಕಥೆನಾ. ಏಯ್ ಸ್ಮಾರ್ಟ್ ಗೆ ಇದೆಯಾ? ಮುಖಕ್ಕೆ ಮಾರ್ಕ್ ಬಿದ್ರೆ ಚೆನ್ನಾಗೇ ಇರಲ್ಲ. ಏಯ್ ಆ ಹುಡ್ಗಿ ಸವಾಸ ಬೇಡಮ್ಮ. ಅಕ್ಕೋ, ಅವತ್ತು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಅಣ್ಣಿಗೆ ಪ್ರಸಾದ ಕೊಟ್ರಲ್ಲ, ಅವತ್ತಿನ ನಿಮ್ ಮೇಲೆ ಫೀದಾ ಆಗವ್ರಕ್ಕೋ. ಏನ್ ನನ್ ಮಕ್ಕಳು ನೀವು? ಒಂದ್ ಹುಡುಗಿನ ನೋಡಿದ ತಕ್ಷಣ ಲವ್ ಆಗ್ಬಿಡತ್ತಾ? ಇನ್ನೇನ್ 10 ವರ್ಷ ಆದ್ಮೇಲೆ ಲವ್ ಆಗತ್ತಾ? ನೋಡಿದ ತಕ್ಷಣನೇ ಲವ್ ಆಗೋದು. ಏಯ್ ಸ್ನಾನ ಮಾಡಿದ್ರೇನ್ರೋ? ಮುಂದೆ ಹೋಗ್ರೋ. ಥೂ, ಹಿಂಡ್ ಹಾಕಿದ ಅಂಡರ್ವೇರ್ ತರ ಇದಾರೆ. ಇವ್ರ ಮುಖಕ್ಕೆ ಲವ್ ಬೇರೆ ಕೇಡು. ದಾಸ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡು ಇವ್ರನ್ನ. ಏಯ್ ಬತ್ತೀಯಾ? ಏಯ್ ಕುಳ್ಳಸ ಸೂಪರ್ ಆಗಿದ್ಯಾ. ಮಣಿ ನಿನ್ ಡ್ರೆಸ್ ಸೂಪರ್. ಏಯ್ ಬನ್ರ ಹತ್ರ.
ನಾಗಿರೆಡ್ಡಿ ಶೂಟಿಂಗ್ ಮುಗಿಸ್ಕೊಂಡು ಹೈದ್ರಾಬಾದಿಂದ ಯಾವಾಗ ಬರ್ತೀಯಾ? ಪ್ಲೀಸ್ ಇಲ್ಲ ಅನ್ಬೇಡ, ನನ್ನ ಹತ್ರ ಇರೋದೇ 200. ಲಾಡ್ಜ್ಗೆಲ್ಲ ಹೋಗಕ್ಕೆ ದುಡ್ಡಿಲ್ಲ. ಏಯ್ ಸುಮ್ಮನೆ ಹೋಗೋ, ಜಾಸ್ತಿ ಹೊತ್ತು ನಿಂತ್ಕೊಂಬೇಡ, ಪೊಲೀಸ್ ಮಾಮ ಬರ್ತಾನೆ. 5 ನಿಮಿಷ ಪಾರ್ಕ್ ಒಳಗಡೆ ಹೋಗಿ ಬಂದ್ಬೇಡ, ಇಲ್ಲ ಅನ್ಬೇಡ ಪ್ಲೀಸ್. ಜೀವನಕ್ಕೋಸ್ಕರ ಮೈ ಮಾರ್ಕೋತೀವಿ ಹೊರತು ಮಾನ ಮರ್ಯಾದಿನಲ್ಲ. ಹೋಗಲೇ ಗುಬಾಲ್, ಕೊಡದ್ 3 ಕಾಸು, ಕೋಣೆ ತುಂಬಾ ಹಾಸು. ಹೋಗಲೇ ಜಟ್ಕಾ ಪಾಟಿ ಸೇರ್ಕೋ. ಹೇಳಿ ನಾಗಿರೆಡ್ಡಿ, ಇಲ್ಲಿ ಯಾವ್ದೋ ಕಿತ್ತೋದ್ದು. ಬೆಳಗ್ಗೆಯಿಂದ ಬೋಣಿನೇ ಆಗಿಲ್ಲ, ಮಕ್ಕಳ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. ವೇಶ್ಯೇನು ದುಡಿತಾಳೆ ದುಡ್ಡು ಅಂತಾರೆ, ಆದರೆ ವೇಶ್ಯೆಗೆ ಮಾತ್ರ ಗೊತ್ತು ಅವಳು ದುಡಿಯೋ ದುಡ್ಡು ಹೇಗಿರುತ್ತೆ ಅಂತ. ಇನ್ನು ಮುಂದೆ ಆದರೂ ನಮ್ಮ ನಾಡಿನ ಹೆಣ್ಮಕ್ಳು ಹೀಗೆ ರಸ್ತೆ ಬದಿಗೆ ಬಂದು ನಿಲ್ಲೋದು ತಪ್ಪಲಿ, ಅವರೆಲ್ಲರ ಬದುಕು ಹಸನಾಗಲಿ. ಅಸಹ್ಯ. ಬೆಂಗಳೂರಿಗೊಂದು ರೆಡ್ ಲೈಟ್ ಏರಿಯಾ ಬೇಕು ಅಂತ ನಾನು ಎಷ್ಟು ಹೋರಾಟ ಮಾಡಿದ್ವಿ. ಇದು ನಾಗರಿಕ ಸಮಾಜ ಅಂದ್ರು. ಕೂತ್ಕೋ. ನಮ್ಮ ಜನಕ್ಕೆ ನೀವು ಬೇಕು, ನಿಮ್ಮ ಸುಖ ಬೇಕು. ರೆಡ್ ಲೈಟ್ ಏರಿಯಾ ಮಾತ್ರ ಯಾರಿಗೂ ಬೇಡ. ಬೆಕ್ಕುಗಳಿಗೆ ಕದ್ದು ಹಾಲು ಕುಡಿಯೋದ್ರಲ್ಲೇ ಮಜಾ ಆಯ್ತಂತೆ. ರಾಮಾಯಣ ಬರೆದು 3000 ವರ್ಷ ಆಯ್ತು. ಸೀತೆಗೆ ಮಾತ್ರ ಅಗ್ನಿ ಪರೀಕ್ಷೆ ಮಾಡಿದ್ರಿ, ರಾಮನಿಗೆ ಯಾಕೆ ಮಾಡಲಿಲ್ಲ ಅಂತ ಇಲ್ಲಿವರೆಗೂ ಯಾವ ನನ್ನ ಮಗನೂ ಕೇಳಲಿಲ್ಲ. ಇಂಥವ್ರು ರೆಡ್ ಲೈಟ್ ಏರಿಯಾ ಬೇಕು ಅಂತ ಕೇಳ್ತಾರ? ಪುರುಷ ಪ್ರಧಾನ ಸಮಾಜ ಅಂತೆ. ಯಾವ ಪುರುಷಾರ್ಥಕ್ಕೋ ಇವ್ರ ಮುಂಡ ಮೋಸ್ತು. ಒಬ್ಬ ಮಾಡಿದ್ರೆ ಕೊಲೆ, ಗುಂಪು ಸೇರ್ ಮಾಡಿದ್ರೆ ತೊಂಬಿ ಆಗುತ್ತಲ್ವಾ? ಉದ್ರೋಗೋ ಕೂದಲು ತರ ಇದೀರಾ, ರೌಡಿ ಸಂಬೇರೆ ಬೇಕಾ ನನ್ನ ಮಕ್ಕಳ? ಹೊಡಿರಿ. ಬರಲೇ ಬರ ಸ್ಟೇಷನ್ ಹಾಕೊಂಡು 4 ಟಚ್ಚಿಂದ ಮಗನೇ ಹೇಳಲೇ ಸ್ಟೇಷನ್ ಹೋಗಿ ಲಾಕಪ್ಪಲ್ಲಿ ಬೆಂಡಿತ್ತಿದ್ರೆ ಆಗ ನನ್ನ ಮಕ್ಕಳ ಬರ್ತೇನೆ ನಿಮ್ಗೆ. ಎಲ್ಲಿಗೆ ಹೋಯ್ತೀಯ?
ಮಕ್ಕಳ ಬೀದಿಲ್ ಪಟ್ಟ ಮೆರವಣಿಗೆ ಮಾಡಿದ್ರೆ ನಿಮ್ಗೆ ಬುದ್ಧಿ ಬರ್ತದೆ. ಮೇನ್ ರೋಡ್ಗೆ ಒಂದು ಅಂಟಿಸ್ಬಿಟ್ಟು ಬರ್ತೀನಿ, ಇಲ್ಲೇ ಇರವ. ಪೋಸ್ಟಲ್ ಬಟ್ಟೆ ಕಡಿಮೆ ಆದಷ್ಟು ಥಿಯೇಟರ್ ಜನ ಜಾಸ್ತಿ ಆಗ್ತಾರೆ. ಏನ್ ಮಾಡ್ತಾ ಇದ್ಯಾ? ಪ್ರಾರಬ್ಧ, ಆ ಪೋಸ್ಟ್ ನಿನ್ ಬೆನ್ಗೆ ಹಚ್ಕೋ, ಚೆನ್ನಾಗಿ ಕಾಣುತ್ತೆ. ರೀ ಶೆಟ್ರೆ, ನಿಮ್ದೇನ್ ಸೌದೋಗಲ್ಲ, ಗೋಡೆ. ಗಂಡ್ ಬೇರೆ ತಗೊಂಬಂದು ನೋಡೇ ಅಲ್ಮೇಲೂ ಈ ಕೋತಿನ. ಅಯ್ಯೋ ನಿನ್ ಮಕ ಮುಚ್ಚ, ನಮ್ಮನೆಗೆ ಪೋಸ್ಟ್ ತಂದ್ ಹಚ್ಚಿ ನನಗೆ ಮಾತಾಡ್ತೀಯಾ? ಏಯ್ ತೆಗಿಯ ಪೋಸ್ಟಿನ. ತೆಗೆದು ಬಿಟ್ಟ ಅಂದ್ರೆ ಹಲ್ಲು ಉದ್ರೋಗ್ಬೇಕು. ಏನು ದಯವಿಟ್ಟು ಕ್ಷಮಿಸ್ಬಿಡಿ ಹೇಳಿ, ಜಡ ಜಗಳ ಒಳ್ಳೇದಲ್ಲ ಕಣವು. ಯೋ ನನ್ಗೇನಯ್ಯ ಹೇಳ್ತೀಯಾ? ಅವಳು ಹೇಳು. ಆಯ್ತಾಯ್ತಿರವ, ನೀನೇನವ 2 ನಿಮಿಷ ಸುಮ್ನಿರು ಅಂದ್ರೆ ಕೂತಿದ್ ಕೊಡಂಗಿ ಸುಮ್ನಿರ್ನಾರ್ದೆ ಅದೇನೋ ಕೆರೆದ್ ಗಾಯ ಮಾಡ್ಕತ್ತಂತೆ, ಹಂಗ್ ಮಾಡ್ತೀಯಲ್ಲವ. ಸಟ್ರೆ ದಯಮಾಡಿ ರೊಚ್ಚಿ ಹೇಳ್ಬೇಡಿ. ಅದಕ್ಕಾಗಿ ತರಿಸ್ಕೊಂಡಿದ್ದೀರಿ, ಹುಳಿ ಮಾಡಿಸ್ಕೊಂಡು ತಿನ್ಕೊಂಡು ಸಿಡಿ ಪ್ಲೇಯರ್ ಹಾಕೊಂಬಿಡಿ. ಸರಿಯಾಗಿ ಹೇಳ್ದೆ. ಮೊದಲು ಅವಳನ್ನ ನೋಡ್ಕೊತೀನಿ ಹೋಗೆ. ನನಗೆ ಆವಾಸ ಮಳೆ ಬರಲಿ ಅಂತ ಬರಗಾಲದಲ್ಲಿ ಮದ್ವೆ ಮಾಡ್ಸಿದ್ ಕಪ್ಪೆಗಳು ಇದೇ ಇದೆ ಮಾಡಿ ನಿಮ್ಗೆ. ಪೂಜಾ ಗಾಂಧಿ ಪೆನ್ನು ಒಳ್ಳೆ ಬೆಣ್ಣೆ ಇದ್ದಾಗಿದೆ. ಬನ್ರಿ, ಟೈಮ್ ಆಯ್ತು, ಬನ್ರಿ. ನಮಸ್ತೆಸ್ತು ಮಹಾಮಾಯ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಹಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ನಮಸ್ತೆಸ್ತು ಮಹಾಮಾಯ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಹಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ಏನ್ ಪೋಸ್ ಕೊಟ್ಟಿದ್ದಾಳಲ್ಲೋ. ಅಲ್ಲೋಡ್ರೋ ನೋಡ್ರೋ ಲೇ ಮಚ್ಚ, ಮುಂಬಾರ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ఏమండి మొద్దు అనిష్టకళ్ళ ఏయ్ దొంగనా కొడక. ಏಯ್ ಕಪ್ಪೆಗಳ, ಹೆಂಗೆ ಬಿಸ್ಕೆಟ್ಟು ರಾತ್ರಿ ಇದೆಲ್ಲ ಅನ್ಸಿದ್ ನಾನು ಬರ್ಲಾ? ಏಯ್ ವಿಚಾರಿಸ್ಕೊಳ್ರೋ. ಏಯ್ ನಿಂತ್ಕೊಳ್ಳೆ. ಏಯ್ ಸೊಟ್ಟೆ, ಹಾಕು ಹಾಕು, ಗೇಟ್ ಹಾಕು, ನಡಿ, ಓಡು ಓಡು ಓಡು. ಸರ್ ಬಿಟ್ಬಿಡಿ ಸರ್, ನಿಂತ್ಕೊಳಕ್ಕೆ ಆಗ್ತಿಲ್ಲ, ತುಂಬಾ ಬಿಟ್ಬಿಡಿ ಸರ್. ಅಯ್ಯೋ ಬಿಟ್ಬಿಡಿ ಸರ್, ಇನ್ನೊಂದ್ ಸರ್ ಮಾಡಯ್ಯೋ ಸರ್. ಉಳಿದ್ರೆ 4 kg ಮಟನ್ ಇಲ್ದಿರೋ ಬಾಡಿ ಇಟ್ಕೊಂಡು ಕಾಗೆ ಕಟಿಂಗ್ ಮಾಡಿಸ್ಕೊಂಡು ಮಕ್ಕಳ ಶೋಕಿ ಮಾಡ್ತೀರಾ? ಶೋಕಿ ಒಳ್ಳೆ ಬುಟ್ಟಲ್ಲಿ ನನ್ನ ಮಕ್ಕಳಿಗೆ ಕತ್ಲೆಕಾಯಿ ಸೌತೆಕಾಯಿ ಮಾಡ್ಕೊಂಡು ಬದುಕೋದು ಬಿಟ್ಟು ಮಣ್ಣು ಮಾಡ್ತೀರಾ? ನಿನ್ನೆ ನೀನ್ ಕೊಡಿದ್ಯಾ? ಬೆಂಗಳೂರು ಸಿಟಿ ಟ್ರಾಫಿಕ್ ರೋಡ್ ನಲ್ಲಿ ಕಿತ್ತೋಗಿರೋ ಕಾರಣ ತೇರು ಅನ್ಕೊಂಡು ದರ್ಬಾರ್ ಮಾಡ್ತೀಯಾ? ಆಫೀಸರ್ ಆಫೀಸರ್, ನಿನ್ ಜನ್ಮ ಕಷ್ಟ. ನಿಮ್ ಮಗಳು GRB ತುಪ್ಪು ತರ ಇದೆ. ಅಂದ್ರೆ ಬೂಟ ನೋಡ್ತೀನಿ ಮಗನೇ. 200 ರೂಪಾಯಿ ಫಿಕ್ಸ್, ಬರ್ತೀಯಾ? 1000 ರೂಪಾಯಿ ಕೊಡ್ತೀಯಾ? ಹೋಗಲೇ. ಇವತ್ತು ವರ್ಕೌಟ್ ಆಗಲಿಲ್ಲ. ಲೇ ತೆಂಗ್ನಳ್ಳಿ ಚಂದ್ರ ಮಗ, ಹೋಗಿ ಬಂದು ಆ ಬೀದಿ ಹೆಣ್ಮಕ್ಳಿಂದ ಬೀಳ್ತಿಯಲ್ಲ, ಒಂದ್ ಮದ್ವೆ ಮಾಡ್ಕೊಳ, ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ಕಣ. ಮಾಮ, ನಂಗೆ 40 ವರ್ಷ ಆಯ್ತು, ನಾನೇನು ಓದಿದ್ದೀನ ಬರ್ತಿದ್ದೀನ, ನಂಗೆ ಯಾರು ಹೆಣ್ಣು ಕೊಡ್ತಾರೆ? ಬಿಡು ಮಾಮ. ಎತ್ತು ಉತ್ತು ಸಾಯ್ಬೇಕು, ಗಂಡಸು ಬಿತ್ತು ಸಾಯ್ಬೇಕು. ಎವರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ದೇರ್ ಇಸ್ ಎ ವುಮನ್ ಅಂತಾರೆ. ಎವರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ದೇರ್ ಇಸ್ ಎ ಸೆಕ್ಸ್ ಓನ್ಲಿ. ಮುಂದೆ ಮದುವೆ ಮಾಡ್ಕೋ, ಎಲ್ಲ ಅರ್ಥ ಆಗುತ್ತೆ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡಿಡ್ದ, ಗ್ರೇಟ್. ಕಾಮ ಅವನನ್ನ ಕಂಡಿಡಿತು. ನಿನಗುಟ್ಟೋ ಮಗನು ಗಾಂಧಿನೋ ಬುದ್ಧನೋ ಮಹಾವೀರನೋ ಆಗ್ಬಹುದು. ವೇಶ್ಯನ 1 ಗಂಟೆಗೋ 1 ದಿನಕ್ಕೋ ಕೊಂಡುಕೊಂಡು ಹೋಗ್ತಾರೆ. ಆದರೆ ಹೆಂಡತಿನ
ಜೀವನ ಪರ್ಯಂತ ಕೊಂಡ್ಕೋತಾರೆ. ಹೆಂಡತಿ ಹತ್ರ ಪ್ರೀತಿ ಪ್ರೇಮ ಇರುತ್ತೆ, ವೇಶ್ಯೆ ಹತ್ರ ಪ್ರೀತಿ ಪ್ರೇಮ ಇರಲ್ಲ, ಬರೀ ಸುಖ ಇರುತ್ತೆ. ಮನುಷ್ಯ ಕಾಮವನ್ನು ಗೆಲ್ಲದೆ ಬೇರೆ ಏನನ್ನು ಗೆಲ್ಲಕ್ಕಾಗಲ್ಲ. ಮದುವೆ ಮಾಡ್ಕೋ. ನೆಕ್ಸ್ಟ್ ಸಿಕ್ಕಿದಾಗ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಹೀರೋ ಮಾಡ್ಬಿಡ್ತೀನಿ. ನನ್ನ ಕ್ಲೋಸ್ ಫ್ರೆಂಡು ನೆನ್ನೆನು ಸಿಕ್ಕಿದ್ರು. ಇಡ್ಲಿ ಕಾಸು ಕೊಟ್ಬಿಡು. ಏ ದಾಸ, ಏನೋ ಸಮಾಚಾರ? ಹೇಳು ಕುಶೆ. ಕೂಸ್ ಹೇರೋ ಟೈಮಲ್ಲಿ ಕೂಸೆ ಅಂತೀಯಲ್ಲಪ್ಪ. ಬ್ಯೂಟಿ ಪಾರ್ಲರ್ನಲ್ಲಿ ಐಬ್ರೋಸ್ ಮಾಡಿಸ್ಕೋಬೇಕು, ಬರ್ತೀಯ ನನ್ನ ಜೊತೆ? ಇದೆಲ್ಲ ಜಾಸ್ತಿ ಆಗ್ನಿಲ್ವಾ? ಥೂ, ಏನೋ ದಾಸ ಇದ್ ನಿನ್ ಗೆಟಪ್ ಹಳೆ ಮಿಷಿನ್ ತರ. ಎಲ್ರು ನೋಡ್ ಕಲ್ತ್ಕೋ, ಫ್ಯಾಷನಬಲ್ ಆಗಿರ್ಬೇಕು. ವರ್ಲ್ಡ್ ಇಸ್ ಗೋಲ್ಡ್ ಕಣವ. ಇಂಜನ್ ಹಳೇದಿರ್ಬೋದು, ಮೈಲೇಜ್ ಜಾಸ್ತಿ ಕೊಡುತ್ತೆ. ನಿಮ್ ತವಾದೆ ಶೋಕಿ ಮಾಡ್ತೀರಾ? ಲೈಫ್ ಅಲ್ಲಿ ಇರೋಷ್ಟು ದಿನ ಹ್ಯಾಪಿ ಆಗಿರ್ಬೇಕಷ್ಟೇ. ಇವಾಗ ನೀನ್ ನನ್ ಜೊತೆ ಬರ್ತೀಯಾ, ಈ ಗೆಟಪ್ ಚೇಂಜ್ ಮಾಡ್ತೀಯಾ, ಆಯ್ತಾ? ಈ ದಾಸ ಪ್ರಾಣ ಬಿಟ್ರು ಗೆಟಪ್ ಚೇಂಜ್ ಮಾಡಲ್ಲ ಕಣವ. ಅಲ್ಲ ಕಣವ, ಈ ಬಡವನ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಪಿರುತಿ? ಹುಡುಗಿರ್ಗೆ ನಿನ್ನಂಥವ್ನ್ ಕಂಡ್ರೇನೆ ಇಷ್ಟ ಆಗೋದು. ನೀನೊಂಥರ ಚೆನ್ನಾಗಿದ್ಯಾ, ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗಾಗಿ ಜನಶ್ರೀ ಚಾನೆಲ್ ಅವರು ಹಮ್ಮಿಕೊಂಡಿರೋ ವಿಶೇಷ ಕಾರ್ಯಕ್ರಮ ಪ್ರೀತಿ ಹುಟ್ಟಲು ಕಾರಣಗಳೇನು. ಇದು ಒರಿಜಿನಲ್ ಪ್ರೇಮಿಗಳಿಗಾಗಿ ಇರುವಂತಹ ವಿಶೇಷ ಕಾರ್ಯಕ್ರಮ. ಈಗ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ಪ್ರೀತಿ ಹುಟ್ಟೋದಕ್ಕೆ ಕಾರಣಗಳೇನು? ಪ್ರೀತಿ ಗೀತಿ ಏನಿಲ್ಲ, ಎಲ್ಲ ಬರೀ ಡವ್ವು. ಲವ್ ಬೇಸ್ಡ್ ಆನ್ ಸೆಕ್ಸ್. ಪ್ರೀತಿ ಅಡಿಪಾಯನೇ ಕಾಮ. ಈ ಭೂಮಿ ಮೇಲೆ ಪ್ರೀತಿ ಇಲ್ದೆ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ. ಸೊ ಪ್ರೀತಿ ಇದೆ. ಒಂದ್ ಹುಡುಗ ಒಂದ್ ಹುಡುಗಿ ಯಾರೇ ಫಸ್ಟ್ ಯಾರನ್ನೇ ನೋಡಿದ್ರು ಕಾಮದೃಷ್ಟಿಯಲ್ಲಿ ನೋಡ್ತಾರೆ. ಅದನ್ನ ನೇರವಾಗಿ ಹೇಳಕ್ಕಾಗಲ್ಲ. ಅದಕ್ಕೆ ಪ್ರೀತಿ ಅಂತ ಹೆಸರು ಹೇಳ್ಕೊಂಡು ಈ ಮುಖಾಂತರ ಹೋಗ್ತಾರೆ. ಎಲ್ಲ ಡ್ರಾಮಾ ಅಷ್ಟೇ. ಪ್ರೀತಿ ಇದ್ದಿದ್ದಕ್ಕೆ ತಾನೇ ಶಾಜಾನ್ ತಾಜ್ ಮಹಲ್ ಕಟ್ಸಿದ್ದು. ಪ್ರೀತಿ ಇದ್ದಿದ್ರೆ ಕೋರ್ಟು, ಪೊಲೀಸ್ ಸ್ಟೇಷನ್, ಜೈಲ್ಗಳೇ ಇರ್ತಿರ್ಲಿಲ್ಲ, ಯುದ್ಧಗಳೇ ಆಗ್ತಿರ್ಲಿಲ್ಲ. ಎಲ್ಲ ಆ ಕ್ಷಣ ಸುಖಕ್ಕೆ ಮಾಡ್ಕೊಂಡಿರೋ ವಿಧಾನ ಅಷ್ಟೇ. ಹುಡುಗಿರು ಕೈ ಹಿಡಿದು ನಡ್ಸೋಕ್ ನೋಡ್ತಾರೆ, ಆದ್ರೆ ಹುಡುಗರು ಕೈ ಬಿಡೋಕೆ ನೋಡ್ತಾರೆ. ಹುಡುಗ ಹುಡುಗಿ ಫಸ್ಟ್ ಟೈಮ್ ನೋಡ್ತಾರೆ, ನೆಕ್ಸ್ಟ್ ಪರಿಚಯ ಆಗುತ್ತೆ, ಪರಿಚಯ ಸ್ನೇಹ ಆಗುತ್ತೆ, ಸ್ನೇಹ ಪ್ರೀತಿ ಆಗುತ್ತೆ. ಪ್ರೀತಿ ಮತ್ತು ಮದುವೆಯ ಮೂಲ ಬಿಂದು ಕಾಮ. ಪ್ರೀತಿ ಪ್ರತಿಯೊಂದು ಜೀವಿಯ ಅನ್ವೇಷಣೆ, ಪ್ರೀತಿ ಪ್ರತಿಯೊಂದು ಜೀವಿಯ ನಿರೀಕ್ಷಣೆ ಕೂಡ. ರಾಮಾಯಣ, ಮಹಾಭಾರತ, ಕಲೆ, ಸಾಹಿತ್ಯ, ಸಂಗೀತ, ವ್ಯಾಮೋಹ, ಸ್ನೇಹ, ಪ್ರೀತಿ, ಸಂಕಟ, ಮದ, ಮತ್ಸರ, ಮನುಷ್ಯನ ಸೃಷ್ಟಿ ಎಲ್ಲವೂ ಕಾಮ ಸುತ್ತನೆ ಸುತ್ತವೆ. ಉಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ, ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ. ಕಾಮ ನಮ್ಮ ಜೀವನದ ಕೇಂದ್ರ. ನಮ್ಮೆಲ್ಲ ಚಟುವಟಿಕೆಗಳು, ಆಸಕ್ತಿ, ಆಶಯಗಳು ಸುತ್ತುವುದು ಕಾಮ ಸುತ್ತಾನೆ. ಬೋಧಿಲೇಯರ್ ಹೇಳಿದ್ದು ಅದನ್ನೇ, ಬುದ್ಧ ಹೇಳಿದ್ದು ಅದನ್ನೇ, ಕಡೆಗೆ ಉಪೇಂದ್ರ ಹೇಳಿದ್ದು ಇದನ್ನೇ. ಓಕೆ ಫೈನ್, ನೆಕ್ಸ್ಟ್ ಯಾರಾದ್ರೂ ಮಾತಾಡೋರಿದ್ದೀರಾ? ಸರ್, ಪ್ರೀತಿ ಹುಟ್ಟೋಕೆ ಕಾರಣಗಳು. ಮೊದಲ ನೋಟಕ್ಕೆ ಮನಸ್ಸು ಸೋಲ್ತಾರೆ, ಆಗಂತ ನಟನೆ ಮಾಡ್ತಾರೆ. ನಟನೆ ಕ್ರಮೇಣ ಪ್ರೀತಿ ಆಗುತ್ತೆ. ಮನುಷ್ಯನ ಮೂಲಭೂತ ಅಗತ್ಯವೇ ಪ್ರೀತಿ. ಇಬ್ರು ತಮ್ಮ ಕಷ್ಟನ ಹಂಚ್ಕೋತಾರೆ, ಜೊತೆಗೆ ಕೆಲಸ ಮಾಡ್ತಾರೆ. ಗೊತ್ತಿಲ್ಲದೆ ಪ್ರೀತಿ ಶುರು ಆಗುತ್ತೆ. ಅದನ್ನೇ ಅನಿವಾರ್ಯ ಅನ್ಕೋತಾರೆ. ಒಬ್ಬ ದುಃಖಿ, ಒಬ್ಬ ಸುಖಿ, ಇಬ್ರು ಪರಸ್ಪರ ಪ್ರೀತಿಸ್ತಾ ಹೋಗ್ತಾರೆ. ಅವರಿಬ್ಬರ ಸ್ಥಿತಿಗತಿ ಪ್ರೀತಿ ಕಾರಣ ಆಗುತ್ತೆ. ದೇವ್ರನ್ನ ಪ್ರೀತಿನ ಕಣ್ಣಿಂದ ನೋಡಕ್ಕಾಗಲ್ವಂತೆ, ಕೇವಲ ಫೀಲ್ ಮಾಡ್ಬೋದು. ಪ್ರತಿದಿನ ಭೂಮಿನ ನೋಡ್ಬೇಕು ಅನ್ನೋ ಆಸೆಯಿಂದನೇ ಸೂರ್ಯನು ಕೂಡ ಹುಟ್ಟು ಬರೋದು. ಇಲ್ದಿದ್ರೆ ಇಡೀ ಜಗತ್ತು ಕತ್ತಲಾಗ್ತಾ ಇತ್ತು. ಸೊ ಈ ಜಗತ್ತಲ್ಲಿ ಪ್ರೀತಿ ಇದೆ ಇದೆ ಇದೆ. ಪ್ರೀತಿ ಹುಟ್ಟೋ ಕಾರಣಗಳಿಗೆ ಸಮಂಜಸವಾದ ಉತ್ತರ ನೀಡಿದ್ದಕ್ಕೆ ನಮ್ಮ ಜನಶ್ರೀ ಚಾನೆಲ್ ವತಿಯಿಂದ 10,000 ರೂಪಾಯಿ ವಿಶೇಷ ಬಹುಮಾನ ದಾಸ್ರವರಿಗೆ. ಇದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಗಿಫ್ಟ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವಾರೆ ವಾ ದಾಸ, ಏನೋ ಅನ್ಕೊಂಡಿದ್ದೆ ನಿನ್ನ. ಸರಿಯಾದ ಗಡಾರಿನೇ ಬಿಡಪ್ಪ ನೀನು. ಏ ದಾಸ್, ಈ ದುಡ್ಡನ್ನ ಏನೋ ಮಾಡ್ತೀಯಾ? ಫುಲ್ ಊಟ, ಬಿಡಿ ಬಿಕ್ಕಿ ಪೋಟ ಕೊಡಿಸ್ತೀನಿ ನಡ್ರಿ. ಸ್ವಾಗತ ಸುಸ್ವಾಗತ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಹಿಳೆಯರೇ, ಮಕ್ಕಳೇ. ₹1 ಅಕ್ಕಿ ಕೊಡ್ತೀವಿ, ಕೇಳ್ದಾಗ್ಲೆಲ್ಲ ನೀರ್ ಬಿಡ್ತೀವಿ, ಕಾಸಿಲ್ದಂಗೆ ಕರೆಂಟ್ ಕೊಡ್ತೀವಿ. ನೀರೋದ್ ಕೊಡ್ತೀವಿ, ಬಾಳೆಗೊಂದೆ ಬಾಳಿಗೊಂದೆ ಮಗು. ನಮ್ದೆಲ್ಲ ನಿಮ್ದು, ನಿಮ್ದೆಲ್ಲ ನಮ್ದು. ನಮ್ಮ ತಾಯಿಯನ್ನೆಲ್ಲ ನಾವು ಹೇಳಿದ್ದಲ್ಲ, ನಮ್ಮ ಪುಗಾರಿಗಳು ಹೇಳಿದ್ದು. ಸಲಾಂ ನಮಸ್ತೆ, ಸಲಾಂ ನಮಸ್ತೆ, ಸಲಾಂ ನಮಸ್ತೆ. ಟಂಗ್ ಟಂಗ್ ಟಂಗ್. ಗಣಪತಿಯ ರೂಪವನು ವರ್ಣಿಸಿ ಹೇಳುವೆನಾ, ಬಾಲ ಸೂರ್ಯನ ತೆರದಲ್ಲಿ ಕಂಗೊಳಿಪನು ಗಣಪ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಣವು. ಥ್ಯಾಂಕ್ ಯು ದಾಸ. ಏ ದಾಸ, ಅದ್ಯಾಕೋ ಯಾವಾಗ್ಲೂ ಒಳ್ಳೆ ಬಟ್ಟೆ ಇಲ್ದೋರ್ ತರ ಇದೇ ಡ್ರೆಸ್ ಹಾಕೊಂಡಿರ್ತೀಯ? ಈ ದಾಸ ಫೇಮಸ್ ಆಗಿದ್ದು ಇದೇ ಡ್ರೆಸ್ ಇಂದ ಕಣವ.
ನಾನು ಯಾವತ್ತು ನನ್ನ ಬ್ರಾಂಡ್ನ ನಾನು ಪ್ರೀತಿಸ್ ಹುಡುಗಿನ ಚೇಂಜ್ ಮಾಡಲಾಳಿ. ನಿನ್ ಬ್ರ್ಯಾಂಡ್ ಚೇಂಜ್ ಮಾಡಲ್ಲ ಅಂತ ಗೊತ್ತು. ಅದಕ್ಕೆ ನಿನಗ್ ಸೂಟ್ ಆಗೋಂತ ಹೊಸ ಟಿಪಿಕಲ್ ಡ್ರೆಸ್ ತಂದಿದ್ದೀನಿ. ಇದು ನನ್ ಬರ್ತ್ಡೇ ಗಿಫ್ಟ್. ತಗೋ ಹಾಕೋ. ಓ ಈರುಳ್ಳಿ ಚೀಲ ಡ್ರೆಸ್ಸು. ಇವಾಗ ಇದೇ ಫ್ಯಾಷನ್ ಗೊತ್ತಾ? ಅವೋ ಇದನ್ನ ಈಗ ಹಾಕಲ್ಲ ಕಣವೋ, ನಿಮ್ ನೆನಪಿಗೋಸ್ಕರ ಇಟ್ಕೊಂಡಿರ್ತೀನಿ ಹೇಳಿ. ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ಯಾ? ಫ್ಯಾರೆಕ್ಸು, ಹಾರ್ಲಿಕ್ಸು, ಕಾಂಪ್ಲನು, ಡೈರಿ ಮಿಲ್ಕು, ಐಸ್ ಕ್ರೀಮು ತಿಂದು ಬೆಳೆಸಿರೋ ನಿಮ್ಮ ದೇಹ ಸೌಂದರ್ಯ ನೋಡ್ತಾ ಇದ್ರೆ ಸಾವಿರಾರು ಆಸೆಗಳು ಹುಟ್ಟುತ್ತವೆ ಕಣವು. ಆದ್ರೆ ಏನ್ ಮಾಡೋದು ಅಳಿ? ನನಗೂ ನಿನ್ನಂತ ಹುಡುಗನ್ ನೋಡಿದ್ರೆ ಹೃದಯ ಏನೇನೋ ಬಯಸತ್ತೆ, ಆದ್ರೆ ಮನಸ್ಸು ಬೇಡ ಅನ್ನತ್ತೆ. ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಈ ಘಳಿಗೆಯಲ್ಲಿ ಶುರುವಾಯಿತು ಕೋಲಾಹಲ ಒಂದು, ಚಡಪಡಿಕೆ ರುಜುವಾಯಿತು ಮನಸ್ಸಿನಲ್ಲಿ ಇಂದು. ಎಲ್ಲಿ ಯಾವ್ದನ್ನು ಮಾಡಿದ್ರು ಇಲ್ಲಿ ಇದನ್ನು ಮಾಡಿದಷ್ಟು ಖುಷಿ ಇನ್ನೆಲ್ಲೂ ಸಿಗ್ಲಿಲ್ಲಪ್ಪ. ಅಂತೂ ಜೀವನದಲ್ಲಿ ಖುಷಿ ಎಲ್ಲಿ ಸಿಗುತ್ತೆ ಅಂತ ಕಂಡುಕೊಂಡೆ. ಆದ್ರೆ ಇದೇ ಖುಷಿ ಸಾಕು ಅಂತ ಆ ಖುಷಿನ ಮರ್ತು ಬಿಟ್ರೆ ವಂಶಾಭಿವೃದ್ಧಿ ಆಗಲ್ಲ. ಮೈಂಡ್ ಇಟ್. ಯಾರೇ ನಿಮ್ಮ ಕಂಡಲ್ಲಿ ಗುಟ್ಕ ಹಾಕೊಂಡು ಉಗಿತೀರಾ, ಮನೆ ಮುಂದೆ ಸುಸ್ಸು ಮಾಡ್ತೀರಾ, ಸಿಕ್ಕಲ್ಲಿ ಕಸ ಬಿಸಾಕ್ತೀರಾ. ಇಂಥದ್ರಲ್ಲಿ ಬೆಂಗಳೂರು ಸಿಂಗಾಪುರ ಆಗಕ್ಕೆ ಹೇಗ್ ಸಾಧ್ಯ? SM ಕೃಷ್ಣ ಅವ್ರ ಕನಸು ಹೇಗಯ್ಯ ನನ್ಸಾಗುತ್ತೆ? ಬಿಡ್ರೇ, ನನ್ ಕೆಲ್ಸಕ್ಕೆ ಹೋಗಕ್ ಬಿಡ್ರೆ. ರಾಜಾ, ಬದುಕೋ ಸತ್ಯನ ಹೇಳ್ಕೊಡ್ತೀನಿ. ತಲೆ ಕೂದಲು ಜೊತೆಗೆ ಸ್ವಲ್ಪ ಬುದ್ಧಿನೂ ಬೆಳೆಸ್ಕೋ ಬಾ. ರೇ ಬಿಡ್ರಿ, ನನ್ ಗಾಡಿ ಅಲ್ಲಿದೆ ಬಿಡ್ರಿ. ಏ ದಡ್ಡ, ಒಂದ್ ವಾಕಿಂಗ್ ಹೋಗಿದ್ ಬರೋಣ ಬಾರು. ರೇ ಬೆಂಗಳೂರಲ್ಲಿ ಹುಡುಗಿ ಬೈಕು ಯಾವ್ದನ್ನ ಖಾಲಿ ಬಿಡ್ರು ಹೊಡ್ಕೊಂಡ ಬರ್ತಾರೆ ಬಿಡ್ರೆ. ರಾಜಾ, ಭೂಮಿ ದುಂಡಗಿದೆ ಅಂತ ಹೇಳಿದ ವ್ಯಕ್ತಿನ ಕಲ್ಲೊಡು ಸಾಯಿಸಿದ್ರಂತೆ. ಆಮೇಲೆ ಗೊತ್ತಾಯ್ತಂತೆ ಭೂಮಿ ಗುಂಡಿಗಿದೆ ಅಂತ. ಬಿಡ್ರೆ ರೇ, ನನ್ ಕೆಲ್ಸಕ್ಕೆ ಹೋಗಕ್ ಬಿಡ್ರೆ. ಬಾರಲೇ ರಾಜಾ, ಮಬ್ಬಿದ್ಯಾ ಬಾರು. ರೆಬೆಲ್ ಸ್ಟಾರ್ ಅಂಬರೀಷಣ, ಹ್ಯಾಪಿ ಬರ್ತ್ಡೇ ಟು ಯು. ಏನಣ್ಣ ಇತ್ತೀಚೆಗೆ ಕಾಣಿಸ್ತಾನೆ ಇಲ್ಲ? ಕಾಮಾಕ್ಷಿ, ಬೆಂಗಳೂರಲ್ಲಿ ನೀನು ಕಟ್ಟೋ ಹೂವು ಯಾವ ದೇವ್ರ ಮುಡಿಗೆ ಹೋಗುತ್ತೋ, ಯಾವ ರಾಜಕಾರಣಿ ಕಟೌಟ್ಗೆ ಹೋಗುತ್ತೋ, ಯಾವ ಸಿನಿಮಾ ನಟನ ಪೋಸ್ಟ್ಗೆ ಹೋಗುತ್ತೋ, ಅಥವಾ ಯಾವ ರೌಡಿ ಹೆಣಕ್ಕೆ ಹಾರವಾಗಿ ಹೋಗುತ್ತೋ ಯಾವುದು ಗೊತ್ತಿಲ್ಲ. ಆದ್ರೂ ನೀನಂತೂ ಕಟ್ತಾ ಇದೀಯಾ. ಕಟ್ಟು 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 ಕಟ್ಟಬೇಕಲ್ಲಣ್ಣ. ನೀವೀಗೇನ್ ಕೆಲಸ ಮಾಡ್ಕೊಂಡಿದ್ದೀರಣ್ಣ? ಬೆಂಗಳೂರಲ್ಲಿ ಗಂಡಸರು ಕೆಲಸ, ಹೆಂಗಸರು ವಯಸ್ಸು ಎರಡು ಕೇಳಬಾರ್ದು ಕಾಮಾಕ್ಷಿ. ಹೇ ನೀ ಬಾರಲೇ ರಾಜಾ. ಯೋ ತಲೆ ಮಾಂಸ, ತಲೆ ತಿನ್ಕೊಂಡು 2 ಕಿಲೋಮೀಟರ್ನ ಕರ್ಕೊಂಡ್ ಬಂದಿದ್ಯಾ. ನನ್ ಗಾಡಿ ಗತಿ ಏನಾಯ್ತೋ ಗೊತ್ತಿಲ್ಲ ಬಿಡೆ. ಯೋ ಆಗಳ ಅಲ್ಲಿ ತಗಳ ಇಲ್ಲಿ ಮಾಮ ವಿಕ್ಸ್. ಈ ಜೆಂಡು ಬಾಂಬ್ಗೆ ವಿಕ್ಸಾ? ಲವ್ ಮೀ ಪ್ಲೀಸ್. ದೇವ್ರ ಹತ್ರ ಮನೆ ಕೇಳ್ದೆ ಅರಮನೆನೇ ಕೊಟ್ಟ, ನೀರ್ ಕೇಳ್ದೆ ಸಮುದ್ರನೇ ಕೊಟ್ಟ, ಹೂ ಕೇಳ್ದೆ ಹೂವಿನ ತೋಟನೇ ಕೊಟ್ಟ, ಒಂದ್ ಹುಡುಗಿ ಮುತ್ ಕೇಳ್ದೆ ನಿಮ್ಮನ್ನೇ ತೋರಿಸ್ತಾ. ಪ್ಲೀಸ್ ಕಿಸ್ ಮೀ. ಲೇ ಗಡಾರಿ, ಇನ್ನೊಂದ್ಸಲ ಹಿಂಗೆಲ್ಲ ಏನಾದ್ರೂ ಮಾಡಿದ್ರೆ
ಹೇಳಿಲ್ಲ ನೋಡೀಗ ಅನ್ಭವ್ಸು. ನೀನ್ ಲವ್ ಮ್ಯಾರೇಜ್ ಆದ್ರೆ ನಿನಗೆ ಸಿಗೋದು ಬರೀ ನಿನ್ ಲವರ್, ನೀನು ಅರೇಂಜ್ ಮ್ಯಾರೇಜ್ ಆದ್ರೆ ನಿನಗೆ ಸಿಗೋದು ಬೇರೆಯವ್ರ ಲವರ್. ಸೊ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ. ಹೇಳು, ಯಾವಾಗ ತಾಳಿ ಕಟ್ಲಿ, ಯಾವಾಗ ಫಸ್ಟ್ ನೈಟ್ ಇಟ್ಕೊಳ್ಳಿ? ಸಿಂಗಲ್ ಅಂಡರ್ವೇರ್ ನನ್ನ ಮಗ ಅವನು. ಅವನ ಹತ್ರ ಏನಿದೆ, ಅವನೊಬ್ಬ ರಿಕ್ಷಾ ಡ್ರೈವರ್ ಅಷ್ಟೇ. ಬಾ ನನ್ನ ಜೊತೆ, ಇಡೀ ಜಗತ್ನೇ ತೋರಿಸ್ತೀನಿ. ಏಯ್, ನನ್ ದಾಸ ರಿಕ್ಷಾ ಓಡ್ಸಿದ್ರು ನನ್ನ ರಿಚ್ ಆಗಿ ಸಾಕ್ತಾನೆ. ಒಂದ್ ವೇಳೆ ನಾನು ಅವನನ್ನೇ ಲವ್ ಮಾಡ್ದೆ ಅಂತ ಇಟ್ಕೋ, ಏನೋ ಕಿತ್ಕೋತ್ಯಾ ನೀನು? ನೀನ್ ನನ್ನ ಜೊತೆ ಬಂದ್ರೆ ಲವ್ ಸ್ಟೋರಿ ಆಗುತ್ತೆ, ನಾನೇ ನಿನ್ನನ್ನು ಎತ್ತಾಕೊಂಡು ಹೋದ್ರೆ ಕ್ರೈಮ್ ಸ್ಟೋರಿ ಆಗುತ್ತೆ. ಯಾವುದು ಬೇಕು ಡಿಸೈಡ್ ಮಾಡು. ಬನ್ರಾ. ರೇ ಬನ್ರಿ ಸೈಡ್ಗೆ ಬನ್ರಿ. ಏನ್ ಹಂಗೆ ಹೋಗ್ತಿದ್ದೀರಾ? ಹಾಕ್ಬಿಟ್ಟೋಗ್ರಿ ರೇ. ಏನ್ ಸಾಲ ಕೊಟ್ಟಿರೋ ತರ ಕೇಳ್ತೀಯ? ತಗದ್ ಬಿಟ್ಟ ಅಂದ್ರೆ ಹಾಯ್ ನಂದಿನಿ. ಹಲೋ ವೇದ. ನೀವು ಮುತ್ಕೊಟ್ರೆ ಕಾಫಿ ಬ್ರೇಕು, ನೀವು ತಪ್ಕೊಂಡ್ರೆ ಟಿಫನ್ ಬ್ರೇಕು, ನೀವು ನನ್ನ ಜೊತೆ ಬಂದ್ರೆ ಲಂಚ್ ಬ್ರೇಕು. ಯಾವ ಬ್ರೇಕ್ ಕೊಡ್ಲಿ ನಿಮ್ಗೆ? ಏನ್ ಸಂಪನ್ರ ತರ ಕೂತವ್ರೆ. ಏಯ್ ದಾಸಪ್ಪ, ಇವ್ರನ್ನೆಲ್ಲ ಸಾಬಸ್ತ್ರು ಅನ್ಕೊಂಡಿದ್ಯಾ? ಹುಷಾರಪ್ಪ, ಬಗ್ಗದ್ರ ಆಡ್ಸ್ಬಿಡ್ತಾರೆ. ಹೇ, ಈಗೇನ್ ಆಗ್ಬಾರ್ದಾಯ್ತು ಅಂತ ಈ ತರ ಎಲ್ರು ಕೂತಿದ್ರ? ಇವತ್ತೇನೋ ಕಿಕ್ಕೆ ಸಿಗ್ತಾ ಇಲ್ಲ. ಸಮಥಿಂಗ್ ಏನಾದ್ರೂ ಬೇಕು. ಮಿಸ್ಟರ್ ದಾಸ್, ದಿನಾ ನೀನ್ ವೆಜಿಟೇರಿಯನ್ ಜೋಕ್ಸ್ ಕೇಳಿ ಕೇಳಿ ಬೋರಮ್ಮ. ಇವತ್ ಒಂದಿನ ನಮಗೋಸ್ಕರ ನಾನ್ ವೆಜ್ ಜೋಕ್ಸ್ ಹೇಳಿ ನಮ್ಮ ತನು ಮನವನ್ನ ಸಂತೋಷ ಪಡಿಸಬೇಕಾಗಿ ವಿನಂತಿ. ಲೇ ದಾಸ, ಕಿಲಾಡಿ ನೀನು. ಹೇಳ್ತೀಯ ಹೇಳಮ್ಮ, ಒಂದ್ ಐಟಮ್ ಎತ್ ಬಿಡು. ಒಬ್ಳ ಅತ್ತೆ ತನ್ನ ಸೊಸೆಗೆ ಬೈತಾಳೆ, ಅಯ್ಯೋ ಬೇವರ್ಸ್ 8 ವರ್ಷ ಆದ್ಮೇಲೆ ಎತ್ತಿದೆಯಲ್ಲ, ಅದು ಹೆಣ್ಣು ಮಗುನ ಅನ್ಲಂತೆ. ಅದಕ್ಕೆ ಸೊಸೆ ಅತ್ತೆಗೆ ಏನ್ ಹೇಳ್ತಾಳೆ ಗೊತ್ತಾ? ಅಯ್ಯ ಸುಮ್ನೆ ಕೂತ್ಕೊಳ್ಳೆ, ನಿನ್ನ ಮಗನ್ ನಂಬ್ಕೊಂಡು ಕೂತ್ಕೊಂಡಿದ್ರೆ ಅದು ಆಗ್ತಿರಲ್ಲ ಅನ್ಲಂತೆ. ಸೂಪರ್. ವಾ ವಾ ದಾಸ, ಒನ್ ಮೋರ್ ಜೋಕ್ ಪ್ಲೀಸ್. ಶ್ರೀಮಂತರ ಮನೇಲಿ ಶ್ರೀಮಂತರ ಹೆಂಡತಿ ನಂದು 3 ಅಂಡರ್ವೇರ್ ಕಳೆದೋಗಿದೆ ಅಂತ ಗಂಡನ ಮುಂದೆ ಕೆಲಸದವಳನ್ನ ನಿಲ್ಸ್ಕೊಂಡ್ ಬೈತಾ ಇದ್ಲಂತೆ. ಅದಕ್ಕೆ ಕೆಲಸದವಳು ಏನ್ ಹೇಳಿದ್ಲು ಗೊತ್ತಾ? ನೀವೇ ಅವಳು ಯಜಮಾನ್ರೆ, ನಾನು ಯಾವತ್ತಾರು ಅಂಡರ್ವೇರ್ ಹಾಕಿದ್ನ ಅಂತ ಕೇಳ್ಬಿಟ್ಟು. Oh my God. ಏ ಸೌಮ್ಯ, ದಿಸ್ ಇಸ್ ಟೂ ಮಚ್ ಶ್ರೇಯಾ. ಯಾಕೆ ಹೊಡೆದೆ ಅವಳಿಗೆ? ಏಯ್ ದಾಸ, ನಿನ್ಗೆ ಲವ್ ವರ ಎಲ್ಲ ಕಟ್ಕೊಂಡವನ. ಇವಳು ಅವನಿಗೆ ಇಸ್ಕೊಟ್ರೆ ನಿನ್ಗೆ ಉರಿನಾ? ದಾಸನ್ ಮೇಲೆ ನಿನ್ಗೆ ಫೀಲಿಂಗ್ಸ್, ಕ್ರಶ್, ಇಮೋಷನ್ಸ್? ಹೋಗಿ ಸಾರಿ ಕೇಳು. ಕೇಳಲ್ಲ, ಕೇಳಲೇಬೇಕು. ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ಗೆ ಇವತ್ತೇ ಕೊನೆ. ಆಲ್ ಆಫ್ ಯು ಜಸ್ಟ್ ಶಟ್ ಅಪ್. ಶ್ರೇಯಾ, ನಿನ್ಗೂ ನಿನ್ ಫ್ರೆಂಡ್ಶಿಪ್ಗೂ ಗುಡ್ ಬೈ. ಏಯ್, ಎಲ್ಲ ನಿನ್ನಿಂದಾನೇ ಆಗಿತ್ತು. ಲೇ ದಾಸ, ಇವೆಲ್ಲ ನಿಂಗೆ ಬೇಕಿತ್ತಾ?